ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಜೊತೆಗೆ ಇಂಟರ್ನ್ಶಿಪ್ ಬಗ್ಗೆ ಕೂಡ ನಾನು ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಿ ಕಂಪ್ಲೀಟ್ ವೀಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಒಂದು ಜಾಬ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಈ ಒಂದು ಜಾಬು ಪಾರ್ಟ್ ಟೈಮು ಫುಲ್ ಟೈಮು ಎರಡೂ ರೀತಿಯಿಂದ ಕೂಡ ಇದೆ. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಇಲ್ಲಿ ತೊಗೋಬೋದು. ಮತ್ತು ನಿಮ್ಮ ಎಜುಕೇಷನ್ಗೆ ತಕ್ಕಂತೂ ಕೂಡ ಇಲ್ಲಿ ನಿಮಗೆ ಸುಮಾರು ಥರದ ಇಂಟರ್ನ್ಶಿಪ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ಯಾವ ಪ್ಲಾಟ್ಫಾರ್ಮು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ನಾನು ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಂಟರ್ನ್ ಚಾನಲ್ದಲ್ಲಿ ಇವಾಗ ಇಂಟರ್ನ್ಶಿಪ್ಗೋಸ್ಕರ ಇವಾಗ ಕಾಲ್ಫಾರ್ಮ್ ಮಾಡಿದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ 2 ರಿಂದ 3 ವಾರಕ್ಕೋಸ್ಕರ ಇಲ್ಲಿ ಇಂಟರ್ನ್ಶಿಪ್ಗೋಸ್ಕರ ಕರಿತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮು ಆ್ಯಂಡ್ ಇಂಟರ್ನ್ಶಿಪ್ಪು ಸುಮಾರು ಥರದ ಒಂದು ಆಪರ್ಚುನಿಟಿಗಳು ಇಲ್ಲಿ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ನಾನು ಇಲ್ಲೊಂದು ಅರ್ಜಿನ ಸಲ್ಲಿಸಿ ತೋರಿಸ್ತೀನಿ ಯಾವ ರೀತಿ ಹೇಗೆ ಸಲ್ಲಿಸಬೇಕು ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇಂಟರ್ನ್ಶಿಪ್ ಇದೆ ಅಲ್ವಾ, ಸೊ ಸ್ಕಿಲ್ ರಿಕ್ವೈರ್ಡ್ ಇರುತ್ತೆ. ಸೊ ಸ್ಕಿಲ್ ರಿಕ್ವೈರ್ಡ್ ರಿಲೇಟೆಡ್ ನಿಮಗೆ ಇಲ್ಲಿ ಸುಮಾರು ಥರದ ಇಂಟರ್ನ್ಶಿಪ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇಲ್ಲಿ ಸ್ಟೈಫಂಡ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ನೀವೇನು ಇಲ್ಲಿ ಇಂಟರ್ನ್ಶಿಪ್ಗೆ ಭಾಗವಹಿಸ್ತೀರಿ ಆ್ಯಂಡ್ ಇಲ್ಲಿ ವರ್ಕ್ ಮಾಡ್ತೀರಾ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಜೊತೆಗೆ ನಿಮಗೆ ಇಂತಿಷ್ಟು ಅಂತ ಹೇಳಿ ಸ್ಟೈಫಂಡ್ ಕೂಡ ಇಲ್ಲಿ ನೀಡ್ತಾ ಇರ್ತಾರೆ. ಓಕೆ, ಇದು ಮೇ ಬಿ ನಿಮಗೆ 2 ರಿಂದ 4 ವಾರದವರೆಗೂ ನಡೆಯುತ್ತೆ. ಆ್ಯಂಡ್ ಇದು ನಡೀತಾ ಇರುವಂಥದ್ದು 1 ಅಕ್ಟೋಬರಿಂದ 20 ಅಕ್ಟೋಬರ್ವರೆಗೂ ಮೇನ್ ನಡೀತಾ ಇದೆ ಲಾಸ್ಟ್ ಡೇಟ್ ಇದು. ಸೊ ಇಲ್ಲಿ ನೀವು 1 ಅಕ್ಟೋಬರ್ ಇವಾಗ 6 ತಾರೀಕು ಆಗಿ ಹೋಗಿದೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಿ ಆದಷ್ಟು ಬೇಗನೆ ಇವತ್ತೇ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಿ. 20 ಅಕ್ಟೋಬರ್ಗೆ ಇದು ಕ್ಲೋಸ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಡೇಟ್ ಇಲ್ಲಿ ಕ್ಲೋಸ್ ಹೇಳಿದಾರೆ ಅವರು 20 ಅಕ್ಟೋಬರ್ಗೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಸುಮಾರು ಥರದ ಇಂಟರ್ನ್ಶಿಪ್ಗಳಿದೆ. ಸೊ ಒಂದಲ್ಲ ಎರಡಲ್ಲ, ಜಸ್ಟ್ ನಾನು ನಿಮಗೆ ಮೊದಲಿಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ನಾರ್ಮಲಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ನಾನು ಕೊಟ್ಟಿರೋಂಥ ಲಿಂಕನ್ನು ಓಪನ್ ಮಾಡಿದಾಗ ಸೊ ಇಲ್ಲಿ ನೋಡಿ ಮೇನ್ ಅಂತಂದರೆ ಅಪ್ಲೈ ಫಾರ್ ಇಂಟರ್ನ್ಶಿಪ್ ಹಿಯರ್ ಅಂತ ಹೇಳಿ ಸುಮಾರು ಥರದ ಇಂಟರ್ನ್ಶಿಪ್ಗಳಿದೆ. ಇಲ್ಲಿ ಫೈನಾನ್ಷಿಯಲ್ ರಿಲೇಟೆಡ್ ಇದೆ ಮತ್ತು ಅದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರೋದು ಆನ್ಲೈನ್ ರಿಲೇಟೆಡ್ ಫ್ಯಾಕಲ್ಟಿ ಫಾರ್ ಕಿಡ್ಸ್ ಅಂತ ಹೇಳಿದ್ದಾರೆ. ವೀಡಿಯೋ ಎಡಿಟಿಂಗ್ ಮತ್ತು ಮೇಕಿಂಗ್ ಸುಮಾರು ಥರ ಜನ ವೀಡಿಯೋಗಳು ಮಾಡ್ತಾ ಇರ್ತೀವಿ, ಎಡಿಟಿಂಗ್ ಎಲ್ಲ ಕೆಲಸ ಗೊತ್ತಿರುತ್ತೆ. ಸೊ ಅಂಥವ್ರು ಇದ್ದೀರಂದ್ರೂ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ವಿಡಿಯೋಗ್ರಾಫರ್ಗೂ ಕೂಡ ಇಲ್ಲಿ ಕರೆದಿದ್ದಾರೆ. ಆ್ಯಂಡ್ ವಿಡಿಯೋ ಎಡಿಟಿಂಗ್ ಮೇಕಿಂಗ್ ಬಿಸ್ನೆಸ್ ಡೆವಲಪ್ಮೆಂಟ್ ರಿಲೇಟೆಡು ಇದು ಪ್ರೀ ಸೇಲ್ಸು. ಓಕೆ, ಆ್ಯಂಡ್ 2D ಆ್ಯನಿಮೇಟರ್ ಆ್ಯಂಡ್ ಮೋಷನ್ ಗ್ರಾಫಿಕ್ ಡಿಸೈನರ್ ಅಂತ ಹೇಳ್ಬಿಟ್ಟು ಸುಮಾರು ಥರದ್ದು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಹೇಳಿದ್ನಲ್ವ ಜಾಬು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೂ ಕೂಡ ಇಲ್ಲಿ ಒಂದು ಅರ್ಜಿನ ಸಲ್ಲಿಸ್ಬೋದು. ಆ್ಯಕ್ಟಿವ್ಲಿ ಇದಕ್ಕೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸ್ಟೈಫಂಡ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಆ್ಯಂಡ್ ಇದನ್ನು ಅಕ್ಟೋಬರ್ 29ವರೆಗೂ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಲಾಸ್ಟ್ ಡೇಟ್ ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ನೀವು ಇಲ್ಲಿ ಓಪನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ವರ್ಕ್ ಫ್ರಮ್ ಹೋಮ್ ಜಾಬ್. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಬಟ್ ಅದನ್ನು ನಾನು ಇಲ್ಲಿ ಮೇನ್ ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ವಾ ವರ್ಕ್ ಫ್ರಮ್ ಹೋಮ್ ಜೊತೆಗೆ ನಿಮಗೆ ಇಂಟರ್ನ್ಶಿಪ್ ಬಗ್ಗೆ ಕೂಡ ನಾನು ಇಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ಸೊ ಇಂಟರ್ನ್ಶಿಪ್ ಬಗ್ಗೆ ಮೇನ್ ನಾವಿಲ್ಲಿ ಫೋಕಸ್ ಮಾಡೋಣ. ಇಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಹುಡುಕೋರು ಸೊ ಈ ರೀತಿ ನೀವು ನಿಮ್ಮ ಎಜುಕೇಷನ್ ತಕ್ಕಂತೆ ನೋಡಿಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಸ್ವಲ್ಪ ನಾನು ಬ್ಯಾಕ್ ಹೋಗ್ತೀನಿ. ಸೊ ಇಲ್ಲಿ ನೀವು ಸೈಡಲ್ಲಿ ಒಂದು ಫಿಲ್ಟರ್ ಹಾಕ್ಬೋದು. ಸೊ ಫಿಲ್ಟರ್ ಅಕಾರ್ಡಿಂಗ್ ಟು 3D ಪ್ರಿಂಟಿಂಗ್ ಆಯಿತು. ಓಕೆ, ನೀವು ಏನು ಓದಿದ್ದೀರಾ, ಅಕೌಂಟ್ಸ್ ಓದಿದ್ದೀರಾ, ಅಕೌಂಟ್ಸ್ ರಿಲೇಟೆಡ್ ನೀವು ಇಲ್ಲಿ ಫಿಲ್ಟರ್ ಹಾಕ್ಬೋದು. ಅಕೌಂಟ್ಸ್ ರಿಲೇಟೆಡ್ ಕೂಡ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಫೈನಾನ್ಸ್ ರೋಲ್ಸ್ ಇದೆ. ಸೊ ಇವುಗಳಿಗೆಲ್ಲ ನೀವು ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಅದರಲ್ಲೂ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಇದಕ್ಕೆ ನೀವು ಇಲ್ಲಿ ನೋಡಿ ಒಂದಲ್ಲ ಎರಡಲ್ಲ ಸುಮಾರು ಥರದ ಒಂದು ಫೀಲ್ಡ್ ಇದೆ. ಆ್ಯನಿಮೇಷನ್ ರಿಲೇಟೆಡ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ಆಡಿಯೋ ಮೇಕಿಂಗ್ ಎಡಿಟಿಂಗ್ ಆಯಿತು, ಓಕೆ, ಆಟೋಮೊಬೈಲಿಂಗ್ ಇಂಜಿನಿಯರಿಂಗ್ ಆಯಿತು, ಬಯೋ ಡಾಟಾ ಆಯಿತು. ಸೊ ಸುಮಾರು ಥರದ ಒಂದು ಫೀಲ್ಡ್ ಇದೆ. ಸೊ ಎಲ್ಲರೂ ಕೂಡ ಇದಕ್ಕೆ ನೋಡಿಕೊಂಡು ನಿಮ್ಮ ಓದಿನ ತಕ್ಕಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ನಾನಿಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸುವಂಥದ್ದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೇನ್ ನಾರ್ಮಲಿ ಎಲ್ಲರೂ ಕೂಡ ಮಾಡುವಂಥ ಕೆಲಸ ಅಂದರೆ ಟೆಲಿಕಾಲಿಂಗ್ ಕೆಲಸ ಅಲ್ವಾ. ಸೊ ಅಥವಾ ಕಸ್ಟಮರ್ ಕೇರ್ ರಿಲೇಟೆಡ್ ಇರುವಂಥ ಜಾಬು. ಸೊ ಅದನ್ನು ಎಲ್ಲರೂ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಟೆಲಿಕಾಲಿಂಗ್ ಜಾಬ್ ಬಗ್ಗೆ ಕೂಡ ನೋಡ್ಬೋದು. ಅಥವಾ ನೀವು ಇಲ್ಲಿ ಕಸ್ಟಮರ್ ನೋಡೋಣ, ಕಸ್ಟಮರ್ ಜಾಬ್ ಇದ್ದರೆ ಸೊ ಅದು ಕಸ್ಟಮರ್ ಸರ್ವಿಸ್ ಅಂತ ಕೂಡ ಇದೆ. ಸೊ ಇದಕ್ಕೂ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಅಕೌಂಟ್ಸ್ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತೂ ಕೂಡ ನೀವು ಹಾಕಿದರೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ನಿಮಗೆ ಇಲ್ಲಿ ಅಪ್ಡೇಟ್ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನಾನೇನು ಮಾಡ್ತೇನೆ ಅಂದರೆ ಪಾರ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಓಕೆ, ಪಾರ್ಟ್ ಟೈಮ್ ಮಾಡೋಣ ಅಂತ ಹೇಳಿ. ಮತ್ತು ಇಲ್ಲಿ ನೀವು ಲೊಕೇಶನ್ನು ಒಂದು ಮೇನ್ ಅಂತಂದರೆ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬ್ಯಾಂಗ್ಳೂರ್ ಅಂತ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಕಸ್ಟಮರ್ ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ರೀತಿ ನೀವು ಇಲ್ಲಿ ಒಂದು ಇದನ್ನು ಹಾಕಿಬಿಟ್ಟು ಫಿಲ್ಟರ್ ಹಾಕಿ ನೋಡಬೇಕು ಆ ರೀತಿ ನಿಮಗೆ ಇಲ್ಲಿ ಜಾಬ್ ಸಿಗ್ತಾ ಇದೆಯಾ ಅಂತ. ಬಟ್ ಇಲ್ಲಿ ಕಸ್ಟಮರ್ ಸರ್ವಿಸ್ ರಿಲೇಟೆಡು ಇರುವಂಥದ್ದು ಜಸ್ಟ್ ಇಲ್ಲಿ ನೋಡಿದರೆ ಫೀಲ್ಡ್ ಸರ್ವೆ ಇದೆ. ಓಕೆ, ಫೀಲ್ಡ್ ಆಪ್ರೇಷನ್ ಆ್ಯಂಡ್ ಸರ್ವೆ ಅಂತ ಇದೆ. ಸೊ ಇದು ಬೇಡ ಅಂತಂದರೆ ಸೊ ನಾರ್ಮಲಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಟೆಲಿಕಾಲಿಂಗು. ಓಕೆ,
ಟೆಲಿಕಾಲಿಂಗ್ ಅಂತ. ಓಕೆ, ಸೊ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಗೆಟ್ ಹೈರ್ಡ್ ಫಾರ್ ಸಪ್ಲೈ ಚೈನ್ ಲಾಜಿಸ್ಟಿಕ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ನೀವು ಅರ್ಜಿ ಸಲ್ಲಿಸ್ಬೋದು. ಇನ್ಸೈಡ್ ಸೇಲ್ಸ್ ಅಂತ ಇದೆ. ಓಕೆ, ಸೊ ನೋಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸುಮಾರು ಥರದ ಇಲ್ಲಿ ನೀವು ಫಿಲ್ಟರ್ನ ಹಾಕ್ಬೋದು. ಫಿಲ್ಟರ್ ಹಾಕಿದಾಗೇ ಏನಾಗುತ್ತೆ ಅಂದರೆ ಅದು ಓಪನ್ ಆಗುತ್ತೆ. ಸೊ ಆ ರೀತಿ ನೋಡ್ಕೊಂಡು ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ಜಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಇನ್ಕ್ಲೂಡ್ ವರ್ಕ್ ಫ್ರಮ್ ಹೋಮ್. ಸೊ ಇಲ್ಲಿ ನೋಡ್ತಾ ಇರೋದು ಇಂಡಿಯನ್ ಟೆಲಿಕಾಲಿಂಗ್ ಅಂತ ಇದೆ. ಓಕೆ, ಇಂಟರ್ನ್ಯಾಷನಲ್ ಕಾಲಿಂಗ್ ಅಂತ ಇದೆ, ಟೆಲಿಕಾಲಿಂಗ್ ಕೂಡ ಇದೆ. ಸೊ ಇಲ್ಲಿ ಸುಮಾರು ಥರದ ಒಂದು ಜಾಬ್ಸ್ಗಳು ಅವೈಲೇಬಲ್ ಇದೆ. ಸೊ ನೀವು ಇದಕ್ಕೆ ನೋಡಿಕೊಂಡು ಲೇಟೆಸ್ಟ್ ಇರೋದನ್ನು ನೋಡಿಕೊಂಡೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇಂಗ್ಲೀಷ್ ಟೆಲಿಕಾಲರ್ಸ್ ಅಂತೂ ಕೂಡ ಇದೆ. ಓಕೆ, ಔಟ್ಬೌಂಡ್ ಕೋಲ್ಡ್ ಕಾಲಿಂಗ್ ಅಂತ ಹೇಳ್ಬಿಟ್ಟು ಆ್ಯಂಡ್ ಅಸಿಸ್ಟೆಂಟ್ ಕೋಆರ್ಡಿನೇಟರ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಕ್ಲಿನಿಕಲ್ಲಿ ಏನು ಸೇಲ್ಸ್ ರಿಲೇಟೆಡ್ ಇರುತ್ತೆ ಆ ರೀತಿ ವರ್ಕ್ ಇರುತ್ತೆ ಇಲ್ಲಿ. ಸೊ ಅದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ ನಾನು ಒಂದಕ್ಕೆ ನಿಮಗೆ ಅರ್ಜಿ ಸಲ್ಲಿಸಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಾವು ನೋಡೋಣ, ಫಸ್ಟ್ ವೀಕ್ ಇದು ಪಾರ್ಟ್ ಟೈಮ್ ಜಾಬ್ ಇರುವಂಥದ್ದು ಟೆಲಿಕಾಲಿಂಗ್ ಅಂತ ಇದೆ. ಜಸ್ಟ್ ಇದನ್ನ ಓಪನ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವರ್ಕ್ ಫ್ರಮ್ ಹೋಮ್ ಅಂತ ತೋರಿಸಿದ್ದಾರೆ. ಇಂಟರ್ನ್ಶಿಪ್ ಕೂಡ ಇದೆ ಇಲ್ಲಿ. ಇಂಟರ್ನ್ಶಿಪ್ಗೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ನೋಡ್ತಾ ಇದ್ರಲ್ವಾ, ಇದು ವರ್ಕ್ ಫ್ರಮ್ ಹೋಮ್ ಜಾಬು ಮತ್ತು ಇಂಟರ್ನ್ಶಿಪ್ ಅಂತ ಹೇಳಿದ್ದಾರೆ. ಮತ್ತು ಇದು ಪಾರ್ಟ್ ಟೈಮು. ಓಕೆ, ಸೊ ಯಾರು ಬೇಕಾದರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಡ್ಯೂರೇಷನ್ 6 ಮಂತ್ಗೋಸ್ಕರ ಇದೆ. ಆ್ಯಂಡ್ ಸ್ಟೈಫಂಡ್ಗೆ ಹೇಳಿದ್ದಾರೆ ಅವರು ಎಷ್ಟು ಕೊಡ್ತೀವಿ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಯಾವಾಗಿದು ಕ್ಲೋಸ್ ಆಗುತ್ತೆ ಅಂದರೆ 23 ಅಕ್ಟೋಬರ್ಗೆ ಇದು ಕ್ಲೋಸ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು ಸಾರಿ ಡೀಟೇಲ್ಸ್ ನೋಡೋಣ. ಸೊ ಇಲ್ಲಿ ಕನ್ನಡಕ್ಕೆ ಅಂತಂದರೆ ಕನ್ನಡಕ್ಕೂ ಕೂಡ ಹುಡುಕ್ಬೋದು ನೀವು. ಬಟ್ ಆದರೆ ಮೇನ್ ಅಂತಂದರೆ ನಾರ್ಮಲಿ ಇಲ್ಲಿ ಸ್ವಲ್ಪ ಇಂಗ್ಲೀಷ್ ಬೇಸಿಕ್ ನಿಮ್ಗೆ ಬರುತ್ತೆ ಅಂತಂದರೆ ಸುಮಾರು ಥರದ ಆಪರ್ಚುನಿಟಿಗಳಿಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ಅಂತಂದರೆ ನಿಮ್ಮದು ಕೆಲಸ ಏನಿರುತ್ತೆ ಅಂದರೆ ನೀವೇನು ಮಾಡ್ಬೇಕಂತಂದರೆ ಕಂಡಕ್ಟಿಂಗ್ ಔಟ್ಬೌಂಡ್ ಕಾಲ್ಸ್, ಅಂದರೆ ನೀವಾಗಿ ಖುದ್ದಾಗಿ ನಿಮ್ಗೆ ಕೊಟ್ಟಿರುವಂಥ ಡೇಟಾಸ್ಗಳನ್ನ ತೊಗೊಂಡು ಕಾಲ್ ಮಾಡೋದಿರುತ್ತೆ. ಆ್ಯಂಡ್ ಜನರೇಟ್ ಲೀಡ್ಸ್ ವಿತ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್. ಅದ್ರ ಜೊತೆಗೆ ಅಂದರೆ ಆಲ್ರೆಡಿ ಎನ್ಕ್ವೈರಿ ಮಾಡಿರ್ತಾರೆ ಜನ. ಸೊ ಅದಕ್ಕೆ ನೀವು ಲೀಡ್ಸ್ಗೆ ತೊಗೊಂಡ್ಬಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಕೊಟ್ಟು, ಸೊ ನಂತರ ಅವ್ರಿಗೆ ಏನಾದರೂ ಅಪಾಯಿಂಟ್ಮೆಂಟ್ ಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ನ ನೀವು ಆ ಟೈಮ್ಗೆ ಫಿಕ್ಸ್ ಮಾಡೋದಿರುತ್ತೆ. ಓಕೆ, ಕಮ್ಯುನಿಕೇಟಿಂಗ್ ವಿತ್ ಎಫೆಕ್ಟಿವ್ಲಿ ಆ್ಯಂಡ್ ಕ್ಲೈಂಟ್ ಟು ಅಂಡರ್ಸ್ಟ್ಯಾಂಡ್ ದೇರ್ ನೀಡ್ಸ್ ಆ್ಯಂಡ್ ಆಫರ್ ಸುಟೇಬಲ್ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾರ್ಮಲಿ ಹೇಳಬೇಕು ಅಂತಂದರೆ ಕ್ಲೈಂಟ್ಸ್ ಯಾವ ರೀತಿ ಏನು ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ನೀವು ಇಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಕೊಲಾಬ್ರೇಟಿಂಗ್ ಕೂಡ ಮಾಡಬೇಕಾಗುತ್ತೆ ಸೇಲ್ಸ್ ಟೀಮ್ ಜೊತೆಗೆ. ಆ್ಯಂಡ್ ಅದಂತೂ ಕೂಡ ಮೀಟಿಂಗ್ ಕೂಡ ಇರುತ್ತೆ. ಸುಮಾರು ಥರದ ಒಂದು ಟಾರ್ಗೆಟ್ಸ್ಗಳು ನೀಡ್ತಾ ಇರ್ತಾರೆ. ಸೊ ಅವುಗಳನ್ನ ಕೂಡ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಓಕೆ, ಒಂದು ರೀತಿಯಿಂದ ಹೇಳ್ಬೋದು ಸ್ವಲ್ಪ ಚಾಲೆಂಜಿಂಗ್ ವರ್ಕ್ ಇದೆ ಅಂತ ಹೇಳ್ಬೋದು. ಬಟ್ ಇದು ಏನಂತಂದರೆ ಔಟ್ ಬೌಂಡ್ ಕಾಲು, ರೈಟ್, ಲೈಕ್ ಇವಾಗ ಸೇಲ್ಸ್ ಎಲ್ಲ ಇರುತ್ತಲ್ವ, ಸೇಲ್ಸಲ್ಲಿ ಔಟ್ ಬೌಂಡ್ ಕಾಲ್ಸ್ ಇರುತ್ತೆ. ಆ್ಯಂಡ್ ಇನ್ಬೌಂಡ್ ಕಾಲ್ಸಲ್ಲಿ ಸೇಲ್ಸ್ ಇರೋದಿಲ್ಲ. ಓಕೆ, ಸೊ ನಿಮಗೆ ಅದು ಬೇಡ ಅಂತಂದರೆ ಮತ್ತೆ ಫಿಲ್ಟರ್ ಹಾಕಿ ನೀವು ಚೇಂಜ್ ಮಾಡ್ಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದನ್ನು ಮಾಡಿ ಜಸ್ಟ್ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಕೂಡ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇಲ್ಲಿ ಯಾರ್ಯಾರಿಗೆ ವರ್ಕ್ ಫ್ರಮ್ ಹೋಮ್ ಬೇಕಾಗಿದೆ ಮತ್ತು ಇಂಟರ್ನ್ಶಿಪ್ ಜಾಬ್ ಬೇಕಾಗಿದೆ, ಸೊ ಅವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಅದೊಂದು ಕೂಡ ನೀವು ಯಾವಾಗಿಂದ ಇದು ಸ್ಟಾರ್ಟ್ ಮಾಡ್ಬೋದು ಅಂತಂದರೆ, ಸೊ ಇದನ್ನು ನೀವು 3 ಸೆಪ್ಟೆಂಬರ್ 2025 28 ಅಕ್ಟೋಬರ್ವರೆಗೂ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ ಮಧ್ಯದಲ್ಲಿ ನೀವು ಇದಕ್ಕೆ ಒಂದು ಜಾಯಿನ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಆ್ಯಂಡ್ ಇದು ಅವೈಲೇಬಲ್ ಫಾರ್ ಡ್ಯೂರೇಷನ್ 6 ಮಂತ್, 6 ತಿಂಗಳಿಗೋಸ್ಕರದಿಂದ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಓಕೆ, ಸೊ ಇದು ಇಲ್ಲಿ ನೋಡಿ ಜಾಬ್ ಓಪನಿಂಗ್ ಕೂಡ ಹೇಳಿದ್ದಾರೆ ಎಷ್ಟು ಜನರು ತುಂಬ್ಕೋತಾ ಇದ್ದಾರೆ ಅಂತ ಹೇಳಿ. ಸೊ ಈ ನಂಬರ್ಸ್ಗಳು ಸ್ವಲ್ಪ ನೋಡಿಕೊಂಡೇ ನೀವು ಅರ್ಜಿನ ಸಲ್ಲಿಸಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲೈ ನಾವು ಅಂತ ಇದೆ. ಜಸ್ಟ್ ಅಪ್ಲೈ ಅಂತ ಮಾಡಿ, ಪ್ರತಿಯೊಂದಕ್ಕೂ ಇದು ಇದೇ ರೀತಿಯೂ ಓಪನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು ಶ್ರೇಯಾ ಉತ್ತಮ್, ನಂದು ಇಮೇಲ್ ID ಆಯಿತು, ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಯಾವ ಸೀಟಿಂದ ನೀವು ಅರ್ಜಿನ ಸಲ್ಲಿಸ್ತಾ ಇದ್ದೀರಿ. ಓಕೆ, ಸೊ ನಾರ್ಮಲಿ ನಾನಿವಾಗ ಇಲ್ಲಿ ಬ್ಯಾಂಗ್ಳೂರ್ ಅಂತ ಹಾಕ್ತೀನಿ. ಓಕೆ, ಸೊ ಬ್ಯಾಂಗ್ಳೂರ್ ಅಂತ ಹಾಕಿ, ಬ್ಯಾಂಗ್ಳೂರು ಕರ್ನಾಟಕ ಇಂಡಿಯಾ ಫೀಮೇಲ್ ಅಂತ ಹಾಕ್ತಾ ಇದ್ದೀನಿ. ಮತ್ತು ಆಮೇಲೆ ಇಲ್ಲಿ ನೀವು ಲ್ಯಾಂಗ್ವೇಜ್ಗಳನ್ನ ಮೋಡ್ ಮಾಡ್ಬೋದು. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಕನ್ನಡ ಅಂತ ಹಾಕ್ತೀನಿ. ಓಕೆ, ಸೊ ಕನ್ನಡ ನೀವು ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಕನ್ನಡ ಅಂತ ನಾನಿಲ್ಲಿ ಹಾಕಿದ್ದೀನಿ. ಜಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಡನ್ ಅಂತ ಕೊಡಬೇಕು. ಓಕೆ, ಆವಾಗ ಅದು ಕನ್ನಡ ಆ್ಯಡ್ ಆಗುತ್ತೆ. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ ಇದ್ದೀರಾ, ಫ್ರೆಷರ್ ಇದ್ದೀರಾ, ವರ್ಕಿಂಗ್ ಪ್ರೊಫೆಷ್ನಲ್ ಇದ್ದೀರಾ, ಸ್ಕೂಲ್ ಸ್ಟೂಡೆಂಟ್ ಇದ್ದೀರಾ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಹಾಕಬೇಕು. ನಾರ್ಮಲಿ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ವುಮೆನ್ಸ್ ರಿಟರ್ನಿಂಗ್ ಟು ವರ್ಕ್, ಮತ್ತು ಯಾರಾದರೂ ಇವಾಗ ಮದುವೆ ಆಗಿದೆ, ಇಷ್ಟು ವರ್ಷದಿಂದ ವರ್ಕ್ ಮಾಡಿಲ್ಲ ಬಟ್ ಇನ್ನು ವರ್ಕ್ ಮಾಡ್ಬೇಕಂತ ಅನ್ನೋರು ಇದ್ದರೆ ಸೊ ಅಂಥವ್ರು ಕೂಡ ಅರ್ಜಿ ಸಲ್ಲಿಸ್ಬೋದು. ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಫ್ರೆಷರ್ ಅಂತ ಹಾಕ್ತೀನಿ. ಅದರ್ವೈಸು ಸ್ಕೂಲ್ ಅಥವಾ ಕಾಲೇಜ್ ಸ್ಟೂಡೆಂಟ್ ಅಂತ ಹಾಕ್ಬೋದು. ಕಾಲೇಜ್ ಸ್ಟೂಡೆಂಟ್ ಅಂತ ಹಾಕೋಣ. ಓಕೆ, BTech ಆಗಿದೆಯಾ, BA ಆಗಿದೆ, BCom ಆಗಿದೆ, ಏನಾಗಿದೆ ನೋಡಿಕೊಂಡು ಇಲ್ಲಿ ಇನ್ನೂ ನಿಮ್ಮದು ಕೋರ್ಸಸ್ಗಳು ನೋಡಿಕೊಂಡು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ನಾರ್ಮಲಿ ಇವಾಗ BA ಅಂತ ಮಾಡ್ತಾಯಿದ್ದೀನಿ. BA ಅಥವಾ BCom ಅಂತ ಮಾಡೋಣ. ಓಕೆ, BA ಅಥವಾ BCom ಯಾವುದಾದ್ರೂ ನೀವು ಒಂದು ಡಿಗ್ರಿನ ಹಾಕ್ಬೋದು, ಅಥವಾ ನೀವು ಇಲ್ಲಿ ನೋಡಿಕೊಂಡು ನೀವು ಇಲ್ಲಿ ಆ್ಯಡ್ ಕೂಡ ಮಾಡ್ಬೋದು. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂತ BA ಅಂತ ಹಾಕ್ತೀನಿ. ಕಾಲೇಜ್ ನೇಮ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ KLE, ನಾನಿಲ್ಲಿ ನಾರ್ಮಲಿ ಒಂದು ಕಾಲೇಜ್ ಹೆಸರು ಹಾಕ್ತಾಯಿದ್ದೀನಿ, KLE ಟೆಕ್ನಾಲಜಿ ಇನ್ಸ್ಟಿಟ್ಯೂಟು. ಓಕೆ, ಸೊ ಇಯರ್ ಕೇಳ್ತಾ ಇದೆ, ಇಯರ್ ಯಾವ ಇಯರಲ್ಲಿ ನೀವು ಪಾಸ್ ಆಗಿದ್ದೀರಿ ಅಂತ ಹೇಳಿ. ಓಕೆ, ಸೊ 2004 ಸೊ
ಸೊ ನೋಡಿಕೊಂಡು ನೀವು ಇಲ್ಲಿ ಹಾಕಿ. ಓಕೆ, ಸೊ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಸೊ ಇಲ್ಲಿ ಕಂಪ್ಲೀಟ್ ನಾನು ಇಲ್ಲಿ ಫಿಲ್ಲಪ್ ಮಾಡಿದ್ದೀನಿ. ನೆಕ್ಸ್ಟ್ ಅಂತ ಮಾಡಬೇಕು. ನೆಕ್ಸ್ಟ್ ಅಂತ ಮಾಡಿದಾಗ ನಿಮಗೆ ಈ ರೀತಿ ಕೇಳುತ್ತದು, ಯಾವ ಒಂದು ಇದರಲ್ಲಿ ನೀವು ಸಬ್ಜೆಕ್ಟಲ್ಲಿ ನೀವು ಓದಿದ್ದೀರಿ ಅಥವಾ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಹೇಳಿ. ನಾನಿಲ್ಲಿ ನಾರ್ಮಲಿ ಏನು ಮಾಡ್ತೀನಿ ಅಂತಂದರೆ ಟ್ರಾನ್ಸ್ಲೇಷನ್, ಟೀಚಿಂಗ್, ಯಾವುದಾದ್ರೂ ಒಂದನ್ನು ಹಾಕಿ ನಾನು ನಾರ್ಮಲಿ ಟೀಚಿಂಗ್ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ಕಂಟೆಂಟ್ ರೈಟಿಂಗ್. ಓಕೆ, ಆಲ್ಸೋ ಸೆಲೆಕ್ಟ್ ದಿ ಫಾಲೋವಿಂಗ್ ಟು ಗೆಟ್ ಮೋರ್ ಅಪರ್ಚುನಿಟೀಸ್ ಅಂತ ಹೇಳಿ. ಸೊ ಇಲ್ಲಿ ಕಂಟೆಂಟ್ ರೈಟಿಂಗ್ ಅಂತ ಆಲ್ರೆಡಿ ಇದೆ. ಓಕೆ, ಆ್ಯಂಡ್ ಇಲ್ಲಿ ಪಾಪ್ಯುಲರ್ ಕರಿಯರ್ ಇಂಟ್ರೆಸ್ಟ್ ಅಂತ ಇಲ್ಲಿ ನೋಡಿಕೊಂಡು ನೀವು ಡೇಟಾ ಎಂಟ್ರಿ ಬೇಕಂದರೆ ಡೇಟಾ ಎಂಟ್ರಿ ಹಾಕಿ, ಡಿಜಿಟಲ್ ಮಾರ್ಕೆಟಿಂಗ್ ಬೇಕಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಹಾಕಿ, ನೋಡ್ಕೊಂಬಿಟ್ಟು ಹಾಕಿ ನಾನು ಡೇಟಾ ಎಂಟ್ರಿ ಅಂತ ಹಾಕ್ತೀನಿ. ಮತ್ತು ಟೆಲಿಕಾಲಿಂಗ್ ಅಂತ ಹಾಕ್ತೀನಿ. ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವು ಎಷ್ಟನ್ನು ಆ್ಯಡ್ ಮಾಡ್ತೀರಾ ಅದೇ ರೀತಿಯಲ್ಲಿ ಇಲ್ಲಿ ಅದು ಆ್ಯಡ್ ಆಗುತ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ಓಕೆ, ಸೊ ಇಲ್ಲಿ ನಾವೇನು ಮಾಡ್ಕೊಂಡ್ರೆ ಪ್ರಿಫರ್ ಸಿಟಿ ಟು ವಿಶ್ ಟು ವರ್ಕ್. ಇಲ್ಲಿ ನಾವು ಊರಿನ ಹೆಸರನ್ನ ಬರೀಬೇಕಾಗುತ್ತೆ, ಯಾವ ಊರಲ್ಲಿ ನಾವು ಕೆಲಸ ಮಾಡ್ಕೊಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಇಲ್ಲಿ ನಾನು ಬ್ಯಾಂಗ್ಳೂರು ಅಂತಲೇ ಹಾಕ್ತೀನಿ. ನೆಕ್ಸ್ಟ್ ಅಂತ ಮಾಡೋಣ. ಸೊ ನೆಕ್ಸ್ಟ್ ಅಂತ ಮಾಡಿದಾಗ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಯುವರ್ ರಿಸ್ಯೂಮ್ ಅಂತ ಹೇಳಿದ್ದಾರೆ. ಇಲ್ಲಿ ರಿಸ್ಯೂಮ್ನೇ ನೀವು ಅಪ್ಲೋಡ್ ಮಾಡಬೇಕು ಅಥವಾ ಕ್ರಿಯೇಟ್ ರಿಸ್ಯೂಮ್ ಮ್ಯಾನ್ಯುವಲಿ ಅಂತ ಹೇಳಿದ್ದಾರೆ. ಫಿಲ್ ಇನ್ಫಾರ್ಮೇಷನ್ ಟು ಇನ್ ಈಚ್ ಸೆಕ್ಷನ್ ಟು ಕ್ರಿಯೇಟ್ ಯುವರ್ ಇಂಟರ್ನ್ಶಾಲ ರಿಸ್ಯೂಮ್. ಆಲ್ರೆಡಿ ಒಂದು ನೀವು ಏನಾದರೂ ನಿಮ್ಮ ಹತ್ರ ರಿಸ್ಯೂಮ್ ಇಲ್ಲ ಅಂದರೆ ಕ್ರಿಯೇಟ್ ಎ ನ್ಯೂ ರಿಸ್ಯೂಮ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಹತ್ರ ರಿಸ್ಯೂಮ್ ಇದೆ ಅಂತಂದರೆ ಆಲ್ರೆಡಿ ಇಲ್ಲಿ ಇರುತ್ತಲ್ವ ಅದನ್ನು ಅಪ್ಲೋಡ್ ಮಾಡಬೇಕು ಅಷ್ಟೇ. ಸೊ ನಾನು ಇವಾಗ ಇರುವಂಥ ರಿಸ್ಯೂಮ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರ ಹತ್ರ ರಿಸ್ಯೂಮ್ ಇಲ್ವೋ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿಂದ ಎಲ್ಲ ಫಾರ್ಮ್ನ ಫಿಲಪ್ ಮಾಡಿದರೆ ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಓಕೆನಾ, ಸೊ ಏನು ಹೆಡ್ಡೇಕಿಲ್ಲ. ಜಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ರಿಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಾನಿಲ್ಲಿ ನನ್ನ ರಿಸ್ಯೂಮ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾರ್ಮಲಿ PDF ಸೈಜಲ್ಲೇ ಇರುವಂಥದ್ದು. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ನಂತರ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ಆಲ್ರೆಡಿ ಇವಾಗ ಫಿಲಪ್ ಆಗಿರುವಂಥದ್ದೇ ಡೀಟೇಲ್ಸ್ಗಳೆಲ್ಲ ತೋರಿಸ್ತಾ ಇದೆ ಅದು. ಸೊ ಇಲ್ಲಿ ಪ್ರೊಸೀಜರ್ ಟು ಅಪ್ಲಿಕೇಶನ್ ಅಂತ ಹಾಕ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಟೆಲಿಕಾಲಿಂಗ್ ಇಂಟರ್ನ್ಶಿಪ್ ಆ್ಯಟ್ ಡೀಪ್ ಥ್ರೂ ಕ್ಲಚರ್ ಟೆಕ್ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ದಾರೆ. ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಬೇಕು. ನಂತರ ಇಲ್ಲಿ ಕಸ್ಟಮ್ ರಿಸ್ಯೂಮ್, ಯಾವುದಾದ್ರು ಕಸ್ಟಮ್ ರಿಸ್ಯೂಮ್ ಇದ್ದರೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ನಾನು ಇಲ್ಲಿ ಸಬ್ಮಿಟ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಏನಂತ ತೋರಿಸುತ್ತೆ ಅಂತ ನೋಡೋಣ. ಗೆಟ್ ಹೈರ್ಡ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ಆ್ಯಡ್ ಬರ್ತಾ ಇದೆ ಜಸ್ಟ್ ಹಾಗೇ. ಓಕೆ, ಸೊ ಇಲ್ಲಿ ನೋಡ್ಕೊಂಬಿಟ್ಟು ನಂತರ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಹಾಕಿಬಿಟ್ಟು ನಂತರ ಇಲ್ಲಿ ಅಪ್ಲೈ ನಾವು ಅಂತ ಹಾಕಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕೆಳಗೆ ನೀವು ಇಲ್ಲಿ ಡಿಗ್ರಿ ಚೂಸ್ ಮಾಡ್ಕೋಬೇಕು. ರೆಡ್ ಮಾರ್ಕ್ ಬಂದಿರುವಾಗ ಡಿಗ್ರಿ ಅಂತ ಹೇಳಿದ್ದಾರೆ. ಡಿಗ್ರಿ ನೀವು ಇಲ್ಲಿ ಏನು ಓದಿದ್ದೀರ ಅಂತ BA BCom ಅಂತ ಹಾಕಿದ್ದೀನಿ. ಚೂಸ್ ಎ ಗ್ರ್ಯಾಜುಯೇಷನ್ ಇಯರ್ ಅಂತ ಹೇಳಿಬಿಟ್ಟು 2004 ಅಂತ ಹಾಕ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿಕೊಂಡು ಸ್ವಲ್ಪ ನಿಧಾನವಾಗಿ ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕು. ಸೊ ಸಮ್ಟೈಮ್ಸ್ ಎರರ್ ತೋರಿಸ್ಬೋದು ಅದು, ಬಟ್ ಆದರೆ ನೋ ಪ್ರಾಬ್ಲಮ್. ಸೊ ಇಲ್ಲಿ ನೀವೇನಾದರೂ ರಿಕ್ವೈರ್ಮೆಂಟ್ ವೈ ಡು ಯು ವಾಂಟ್ ಟು ಪರ್ಸ್ಯೂ ದಿಸ್ ಕೋರ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ಇದ್ದರೆ ಹಾಕಿ, ಅದರ್ವೈಸ್ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಓಕೆ, ಆ್ಯಂಡ್ ಇದು ಒಂದು ಪೇಯ್ಡ್ ಕೋರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವೇನಾದರೆ ನಾಟ್ ಇಂಟ್ರೆಸ್ಟೆಡ್ ಅಂತ ಕೂಡ ಹಾಕ್ಬೋದು. ಸೊ ಇಲ್ಲಿ ಅಪ್ಲೈ ಮಾಡಿದ್ದೀವಿ ನಾವು ಇವಾಗ, ಇದು ಅಪ್ಲೈ ಆಗಿದೆ. ಸೊ ಅಪ್ಲೈ ಆದಮೇಲೆ ಸೊ ಇಲ್ಲಿ ನೋಡೋಣ. ಸೊ ಅಪ್ಲೈ ಮಾಡಿದ್ಮೇಲೆ ಇವಾಗ ನಾನು ನಿಮಗೆ ನನ್ನ ಇಮೇಲ್ ಒಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಂಗ್ರ್ಯಾಚುಲೇಷನ್ ಯು ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಯುವರ್ ಫಸ್ಟ್ ಅಪ್ಲಿಕೇಶನ್ ಆನ್ ಇಂಟರ್ನ್ಶಾಲ ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ನಾನು ಅಪ್ಲೈ ಮಾಡಿರೋದಕ್ಕೆ ಇಲ್ಲಿ ಬಂದಿರುವಂಥದ್ದು, ನಿಮಗೂ ಕೂಡ ಇದೇ ರೀತಿಯೇ ಮೇಲ್ ಬರುತ್ತೆ. ಓಕೆನಾ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಸೊ ಅಪ್ಲೈ ಮಾಡಿ ಕೂಡ ತೋರಿಸಿದ್ದೀನಿ. ಮತ್ತು ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂತಂದರೆ ಸೊ ಪ್ಲೀಸ್ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಸೊ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.